ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ ಭೂಮಿ ಕೊಟ್ಟ ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ. ಕಾರ್ಖಾನೆಗಾಗಿ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಖಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು, ಇಂದು ಶುಕ್ರವಾರ ಕಾರ್ಖಾನೆಯ ಬಾಗಿಲಿಗೆ ಮೊಳ್ಳು ಮುಚ್ಚಿ ಮಹಿಳೆಯರು ಪೊರಕೆ ಹಿಡಿದು ಪ್ರತಿಭಟಿಸಿದ್ದಾರೆ. ರೈತರ ಭೂಮಿಯನ್ನು ಕಿತ್ತುಕೊಂಡು ಕೆಲಸ ಕೊಡದಿರುವ ಬನ್ನಾರಮ್ಮ ಶುಗರ್ ಕಾರ್ಖಾನೆಗೆ ಹೇಳಿ ಧಿಕ್ಕಾರ. ರೈತರ ಗೋಳನ್ನು ಕೇಳದ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ. ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ. ಭೂಮಿ ಕೊಟ್ಟ ರೈತ ಮಕ್ಕಳಿಗೆ ಈ ಕೂಡದ ಕೆಲಸ ನೀಡಿ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಕಾರ್ಖಾನೆ ನಿರ್ಮಾಣಕ್ಕಾಗಿ ಅಂದು ಮಲ್ಲೂಪುರ, ಅಳಗಂಚಿಪುರ ರೈತರಿಂದ ಕೇವಲ 26,000 ರೂಪಾಯಿಗಳಿಗೆ ಭೂಮಿ ಪಡೆದ ಕೆಐಎಡಿಬಿ ರೈತ ಕುಟುಂಬಕ್ಕೆ ಖಾಯಂ ಉದ್ಯೋಗ ನೀಡುವುದಾಗಿ ಹೇಳಿ ಬಣ್ಣಾರಿ ಅಮ್ಮನ್ ಸರ್ಕಾರಿ ಕಾರ್ಖಾನೆಗೆ ನೀಡಲಾಗಿದೆ. ಕೆಲಸದ ಆಸೆಯಿಂದ ಭೂಮಿ ನೀಡಿದ ರೈತರಿಗೆ ಈವರೆಗೂ ಯಾವೊಬ್ಬ ರೈತ ಕುಟುಂಬಕ್ಕೂ ಖಾಯಂ ಉದ್ಯೋಗ ನೀಡಿಲ್ಲ. ಬದಲಾಗಿ ಸಣ್ಣ ಪುಟ್ಟ ಗುತ್ತಿಗೆ ಆಧಾರದ ಕೆಲಸಗಳನ್ನ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಶಾಸಕ ಸಿಎಂ ಸಿದ್ದರಾಮಯ್ಯ ಆಗಲಿ ಅಥವಾ ಕ್ಷೇತ್ರದ ಉಸ್ತುವಾರಿ ಹೊತ್ತಿರುವ ಪುತ್ರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದು ತಮಗೆ ಮತ ನೀಡಿದ ಮತದಾರರಿಗೆ ನ್ಯಾಯ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ರೈತರ ಸಮಸ್ಯೆ ಕೂಡಲೇ ಬಗೆಹರಿಸಬೇಕು, ಇಲ್ಲದಿದ್ದಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ನನ್ನ ಹೆಸರು ಬಸವರಾಜ್ ಅಂತ, ಎಐಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ. ಸ್ನೇಹಿತರೆ, ಇವತ್ತು ಬಣ್ಣಾರಿಯಮ್ಮ ಸಕ್ಕರೆ ಕಾರ್ಖಾನೆ ದಿನ ಹತ್ರ ನಡೀತಾರಂಥ ಹೋರಾಟ ಇವತ್ತು 37ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 37 ದಿನ ಆದರೂ ಕೂಡ ಯಾವುದೇ ರಾಜಕಾರಣಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇವತ್ತು ಇಲ್ಲಿಗೆ ತಿರುಗಿ ನೋಡಿ ನಿಮ್ಮ ಗೋಳು ಏನು, ನಿಮ್ಮ ಕಷ್ಟ ಏನು ಅಂತ ಇವತ್ತು ಕೇಳ್ತಾ ಇಲ್ಲ. ಇವತ್ತು ಕೆಐಎಡಿಬಿ ರೈತರ ಭೂಮಿನ ವಶಪಡಿಸ್ಕೊಂಡು ಕೈಗಾರಿಕೆ ಕಟ್ಟೋದಕ್ಕೆ ಇವತ್ತು ಭೂಮಿನ ಕೊಟ್ಟಿದ್ದಾರೆ ಬಣ್ಣಾರಿಯಮ್ಮ ಶುಗರ್ಸ್ ಕಾರ್ಖಾನೆಗೆ. ಆದರೆ ಇವತ್ತು ಕಾನೂನು ಪ್ರಕಾರ ಅವ್ರಿಗೆ ಉದ್ಯೋಗ ಕೊಡಬೇಕು. ಇದುವರೆಗೂ ಕೂಡ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು DC ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಅವರು ಕೂಡ ಆದೇಶ ಮಾಡಿದ್ದಾರೆ. ಅವರ ಮಾತುಗೂ ಕೂಡ ಇವರು ಕಿಮ್ಮತ್ತು ಕೊಡ್ತಾ ಇಲ್ಲ. ಯಾವುದೇ ಬೆಲೆ ಕೊಡದೇನೆ ನಾವು ಕೊಡಲ್ಲ ಅನ್ನೋ ಒಂದು ಬೇಜವಾಬ್ದಾರಿ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ ಬಣ್ಣಾರಿಯಮ್ಮನವರು. ಅದ್ರ ವಿರುದ್ಧ ಇವತ್ತು ಪೊರಕೆ ಚಳವಳಿಯಿಂದ ನಾವು ಮಾಡ್ತಾ ಇದೀವಿ. ರೈತರೇನು ಹೋರಾಟ ಮಾಡ್ತಾ ಇದ್ದಾರೆ, ನ್ಯಾಯಯುತವಾದಂತ ಬೇಡಿಕೆ. ಇವತ್ತು ಭೂಮಿನ ಕೊಟ್ಟು ಇಡೀ ಊರನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಈ ಕಡೆ ಭೂಮಿನೂ ಇಲ್ಲ, ಉಳುಮೆ ಮಾಡಿ ಬದುಕೋಣ ಅನ್ನೋದಕ್ಕೆ. ಇವತ್ತು ಉದ್ಯೋಗ ಕೊಡ್ರಪ್ಪ, ನಾವು ಬದುಕಬೇಕು ಅಂತ ಅಂದ್ರೆ ಇವತ್ತು ಉದ್ಯೋಗನೂ ಕೂಡ ಕೊಡ್ತಾರೆ. ಇವತ್ತು ವಲಸೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ. ಕೈಗಾರಿಕೆಗಳು ಬಂತು ಅಂದ್ರೆ ರೈತರು ಬದುಕು ಹಸನಾಗುತ್ತೆ, ರೈತರಿಗೆ ಉದ್ಯೋಗ, ರೈತರ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳುವಂತ ಸರ್ಕಾರಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇದುವರೆಗೂ ಕೂಡ ಉದ್ಯೋಗ ಕೊಡಿಸೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡಿಲ್ಲ. ಇವತ್ತು ಬಣ್ಣಾರಿಯಮ್ಮ ಸಕ್ಕರೆ ಕಾರ್ಖಾನೆ ವಿರುದ್ಧ ಯಾವುದೇ ಕ್ರಮಗಳನ್ನ ತಗೊಳ್ಳಿಲ್ಲ. ಅವರು ಹೇಗೆ ಹೈಕೋರ್ಟ್ಗೆ ಹೋಗ್ತದೆ ಅದ್ರ ಪರವಾಗಿ ಅವರು ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಇವತ್ತು ಮುಂದುವರಿತಾ ಇದೆ. ಇವತ್ತು ಈ ಹೋರಾಟಕ್ಕೆ ಎಲ್ಲ ರೈತರು ಇವತ್ತು ಬಂದು ಭಾಗವಹಿಸ್ತಾ ಇದ್ದಾರೆ. ಹಳ್ಳಿ ಗ್ರಾಮದಿಂದ ಎಲ್ಲ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ಇದು ಕೊನೆ ಮುಟ್ಟೋವರೆಗೂ ಕೂಡ ನಾವು ಈ ಹೋರಾಟ ಮಾಡ್ತೀವಿ. ನಮ್ಗೆ ಕೆಲಸ ಸಿಗಬೇಕು ಅಥವಾ ನಮ್ಗೆ ಇಲ್ಲಿಂದ ಪ್ರಾಣ ಹೋಗಬೇಕು, ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ರೈತರ ಗೋಳನ್ನು ಕೇಳದ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು.